ಒಂದು ಸಲ ಒಬ್ಬ ತಾಯಿ ಬಹಳ ಪ್ರೀತಿಯಿಂದ ಮಗನ ಸಾಕ್ಯಾಳ. ಎಲ್ಲಾ ತರ ಮಗ ಏನ್ ಕೇಳಾಳ ಎಲ್ಲ ಕೊಡಿಸಾಳ. ಮಗ ಚಲೋ ಇರ್ಲಿ ಅಂತ ಬಹಳ ಕನಸು ಕಂಡಾಳ. ಅವರ ಇವರ ಮನೆಯೊಳಗ ಮುಸ್ರೆ ತಿಕ್ಕಿ ಕೆಲಸ ಮಾಡಿ ಇನ್ನೊಬ್ಬರ ಮನೆಯೊಳಗ ಎಂಡಿ ಬೆಳೆದ ಮಗನ ಚಲೋ ಬೆಳೆಸಾಳ. ಇಷ್ಟೆಲ್ಲ ಚೆನ್ನಾಗಿ ಬೆಳೆಸಾಳ. ಮಗ ಚಲೋ ವಿದ್ಯಾವಂತನಾಗ್ಯಾನ. ವಿದ್ಯಾವಂತನಾದ ಮೇಲೆ ತಾಯಿ ಅಲ್ಲಿವರೆಗೂ ಕೂಡ ಮಗ ಏನು ಕೇಳಿರ್ತಾನಲ್ಲ ಎಲ್ಲವನ್ನು ತಾಯಿ ಕೊಡಿಸ್ತಾ ಬಂದಿರ್ತಾಳೆ. ಮಗನಿಗೆ ಏನೂ ಕಮ್ಮಿ ಬೀಳಬಾರ್ದು ಅಂತ. ಒಂದು ದಿನ ಮಗ ಬರ್ತಾನ, ಚಲೋ ವಿದ್ಯಾವಂತನಾಗಿರ್ತಾನ, ವಿದ್ಯೆ ಕಲಿತಿರ್ತಾನ. ಮಗ ಬಂದು ತಾಯಿಗೆ ಹೇಳ್ತಾನ, ಅಮ್ಮ ಇಲ್ಲಿವರೆಗೂ ಎಲ್ಲ ನನಗ ಕೊಟ್ಟಿ, ಇಲ್ಲಿವರೆಗೂ ಎಲ್ಲವನ್ನ ಕೇಳಿದ್ದು ಇಲ್ಲ ಅಂತೇಳಿ ಕೊಡಿಸಿ, ಆದ್ರ ನಾನು ಇವತ್ತು ನಿನಗೆ ಬಹಳ ಮುಖ್ಯವಾದದ್ದು ಕೇಳ್ಬೇಕು ಅನ್ಕೊಂಡೀನಿ, ಅದು ನನಗೆ ಬೇಕು. ಏನ್ ಮಗ ಏನು ಕೇಳು, ಇರೋ ನೀನು ಒಬ್ಬನೇ ಹೇಳಿ, ನಿನಗೆ ಮಾಡ್ಲಾರ್ದೆ ಮತ್ತೆ ಯಾರಿಗೆ ಮಾಡ್ಬೇಕು, ನೀ ಏನು ಕೇಳ್ತಿ ಎಲ್ಲ ತಂದು ಕೊಡ್ತೀನಿ ಹೇಳು ಅಂದ್ಲು ತಾಯಿ. ಮಗ ಏನು ಕೇಳ್ದ ಅಂದ್ರ, ತಾನು ಕಲಿಯುವಂತ ಒಂದು ಶಾಲೆ ಒಳಗ ಕಾಲೇಜ್ ಒಳಗ ಒಬ್ಬ ಹುಡುಗಿಯನ್ನ ಪ್ರೀತಿ ಮಾಡಿದ್ದ. ಆ ಹುಡುಗಿಯನ್ನೇ ನನಗೆ ಮದುವೆ ಮಾಡಬೇಕು, ಆ ಹುಡುಗಿಯನ್ನೇ ನಾನು ಮದುವೆ ಆಗ್ತೀನಿ, ಆ ಮನೆಯವರ ಜೊತೆ ನೀ ಮಾತಾಡಿ ಒಪ್ಸು. ತಾಯಿ ಅಂದ್ಲು, ಆಯ್ತು ಮಗ, ನೀನು ಪುಣ್ಯಾಕ ನನಗೆ ಈಗ ಹೇಳಿಯಲ್ಲ, ನಾನು ಹೋಗಿ ಅವ್ರ ಜೊತೆ ಮಾತಾಡಿ ಒಪ್ಪಿಸ್ತೀನಿ. ಯಾವಾಗ ತಾಯಿ ಆಯ್ತು ಒಪ್ಪಿಸ್ತೀನಿ ಅಂತ ಹೋಗಿ ಅವರ ಹೆಣ್ಣಿನ ಕಡೆಯವ್ರ ಜೊತೆ ಮಾತಾಡ್ತಾಳ. ಯಾವಾಗ ಹೆಣ್ಣಿನ ಕಡೆಯವ್ರ ಜೊತೆ ಹೋಗಿ ಮಾತಾಡ್ತಾಳ, ಅವಾಗ ಒಪ್ತಾರ, ಮದುವೆಯನ್ನು ಮಾಡ್ತಾಳ. ಮದುವೆ ಎಲ್ಲ ಆದ ಮೇಲೆ ಒಂದು ಚಲೋ ಮನೆ ಕಟ್ಸಿರ್ತಾಳ. ತಾಯಿ ವಿಚಾರ ಮಾಡ್ತಾಳ, ಮನಿ ಸಣ್ಣದದ, ಒಂದೇ ಕಟ್ಸಿನಿ, ಒಂದೇ ಮನೆ ಅದ, ಇಲ್ಲಿ ನನ್ನ ಮಗ ನನ್ನ ಸಸಿ ಚಂದಿರ್ಲಿ, ನನ್ನಿಂದ ಮತ್ತೆ ಅವ್ರಿಗೇನಾದ್ರೂ ತೊಂದರೆ ಆಗಬಾರ್ದು, ನನ್ನ ಮಗ ಮಗಳು ಚಲೋ ಇರ್ಲಿ ಆ ಮನೆಯಾಗಂತೇಳಿ ತಾಯಿ ಸೊಸೆಗೆ ಮತ್ತು ಮಗನಿಗೆ ಮನೆಯನ್ನು ಬಿಟ್ಕೊಟ್ಟು ಆ ಮನೆಯ ಮುಂದಗಡೆ ಇರುವಂತ ಒಂದು ದನದ ಮನೆಯೊಳಗ ತಾಯಿ ಮಲಗ್ತಿರ್ತಾಳ ದಿನ. ಮಗ ಚಲೋ ಇರ್ಲಿ, ಸೊಸೆ ಚಲೋ ಇರ್ಲಿ ಅಂತ ಹೇಳಿ ತಾನು ಹೋಗಿ ತಾಯಿ ದನದ ಮನೆಯೊಳಗೆ ಮಲಗ್ಯಾಳ. ಮಗನಿಗೋಸ್ಕರ ಅಲ್ಲಿ ಇಲ್ಲಿ ಕೆಲಸ ಮಾಡಿ ಮನೆ ಕಟ್ಸ್ಯಾಳ. ಚಲೋ ಒಂದು ಹೆಣ್ಣು ನೋಡಿ ಮದುವೆ ಮಾಡ್ಯಾಳ. ಆದ್ರೆ ತಾಯಿ ನನ್ನಿಂದ ಅವರ ಸಂಸಾರ ಒಡಿಬಾರ್ದು ಅಂತೇಳಿ ಹೋಗಿ ಸೀದ ದನದ ಮನೆಯೊಳಗೆ ದಿನ ಮಲಗ್ತಾ ಇದ್ಲು. ಕಾಲಕ್ರಮೇಣ ದಿನಗಳು ಉರುಳಿದವು. ಹೀಗೆ ಒಂದಿಷ್ಟು ದಿನಗಳಾದ ಮೇಲೆ ಗಂಡ ಮನೆಗೆ ಬರ್ತಾನ. ಹೆಂಡತಿ ತೂಗು ಮಂಚದ ಮೇಲೆ ಕೂತ್ಕೊಂಡು, ರೇ ನನಗ ಒಂದು ಆಸೆ ಆಗ್ಯದ, ಏನು ಮಾವಿನಕಾಯಿ ತಿನ್ನಂಗಾಗ್ಯದ, ಹುಣಸೆ ಹಣ್ಣು ತಿನ್ನಂಗಾಗ್ಯದ ಅಂದುಕೊಳ್ಳೆ ಗಂಡನಿಗೆ ಗೊತ್ತಾಗ್ತದ, ನೀನು ಗರ್ಭಿಣಿಯಾಗಿ ಏನ್ ನಿನಗ ಗರ್ಭಧಾರಣೆ ಆಗ್ಯದೇನು ಅಂತ ಕೇಳ್ದವ. ಹೂನ್ರಿ ಬಹಳ ಖುಷಿಯಾಗಕತ್ತದ ಅಂತ ಹೆಂಡತಿ ಗಂಡನ ಮುಂದೆ ಹೇಳ್ಕೊಂಡ್ಲು. ಆ ಖುಷಿ ಒಳಗ ಗಂಡ ಕೇಳ್ತಾನೆ ಹೆಂಡತಿಗೆ, ನಿನಗೆ ಏನು ಬೇಕು ಹೇಳು, ನಾನು ತಂದು ಕೊಡ್ತೀನಿ. ನೀ ಏನು ಕೇಳ್ತಿ ತಂದು ಕೊಡ್ತೀನಿ, ಏನ್ ಬೇಕು ಹೇಳು. ಹೌದ್ರಾ, ನಾ ಕೇಳಿದ್ದೆಲ್ಲ ತಂದು ಕೊಡ್ತೀರಾ? ಅಷ್ಟು ಪ್ರೀತಿ ಆಯ್ತಾ? ಅಷ್ಟು ನನ್ನ ಮೇಲೆ ನಿನಗ ಕಾಳಜಿ ಆಯ್ತಾ? ಹಾಗಿದ್ರೆ ನನಗೆ ಮೊದಲು ಮಾತು ಕೊಡು, ಆ ಮಾತಿನ ಪ್ರಕಾರ ನೀನು ನಡ್ಕೊಂತಿ ಅಂದ್ರೆ ನಾನು ಮಾತ್ರ ನಿನಗೆ ಕೇಳ್ತೀನಿ ಅಂದ. ಕೇಳ್ತೀನಿ ಅಂದುಕೊಳ್ಳಿ, ಆಯ್ತು ಮಾತು ಕೊಡ್ತೀನಿ, ಏನ್ ಬೇಕು ಕೇಳು, ಏನ್ ಬೇಕು ಕೇಳು ಅಂದುಕೊಳ್ಳಿ. ಆ ಸಸಿ ಏನು ಕೇಳಿಲ್ಲ ಅಂದ್ರೆ ಹೆಂಡತಿ ಯಾವುದೇ ಬಂಗಾರ ಕೇಳಿಲ್ಲ, ಯಾವುದೇ ಸೀರೆಯನ್ನು ಕೇಳಿಲ್ಲ, ಯಾವುದೇ ಆಸ್ತಿ ಪತ್ರಗಳನ್ನು ಕೇಳಿಲ್ಲ, ಯಾವುದೇ ಆಡಂಬರದ ಜೀವನವನ್ನು ಕೇಳಿಲ್ಲ. ಕಡೆ ಪಕ್ಷ ಬಂಗಾರವನ್ನೇ ಕೇಳಿದ್ರು, ಯಾವುದೇ ಹಣ್ಣು ಹಂಪಲಗಳನ್ನ ಕೇಳಿದ್ರೆ, ಯಾವುದೇ ಸೀರೆಗಳನ್ನ ಆಸ್ತಿಯ ಪತ್ರಗಳನ್ನ ಕೇಳಿದ್ರೆ ಏನು ಆಗ್ತಾ ಇದ್ದಿದ್ದಿಲ್ಲ.
ಆ ಹೆಣ್ಣು ಮಗಳು ಏನು ಕೇಳ್ತಾಳ ಗಂಡನಿಗೆ ಅಂದ್ರ, ರೇ ನನಗ ಆಸ್ತಿ ಪತ್ರ ಏನೂ ಬೇಡ, ಬಂಗಾರ ಬೇಡ, ನನಗ ನಿನ್ನ ತಾಯಿಯ ಹೃದಯ ಕರಳಬೇಕು ಅಂದೆ. ನಿನ್ನ ತಾಯಿಯ ಹೃದಯ ಕರಳಬೇಕಂದ ಕೂಡಲೇ ಗಂಡ ಹಿಂದೆ ಮುಂದೆ ಯೋಚನೆ ಮಾಡುವಲ್ಲ. ನನ್ನ ತಾಯಿಯ ಹೃದಯವನ್ನಿಕ್ಕಿ ಕೇಳಕತ್ತಾಳ, ನನ್ನ ಹೆತ್ತ ತಾಯಿಯ ಕರಳನ್ನ ಕೇಳಕತ್ತಾಳ ಅನ್ನುವಂತ ಯೋಚನೆ ಗಂಡನೊಳಗ ಬರುವಲ್ತು. ಅಷ್ಟೇ ಏನು, ಆಯ್ತು ಬಿಡು, ಹಿಂಗೋಗಿ ಹಿಂಗ ತಗೊಂಡು ಬರ್ತೀನಂತ ಒಂದು ಕೈ ಒಳಗ ಚಾಕು ತಗೊಂಡು ಸೀದಾ ಬಂದ. ಯಾವಾಗ ಸೀದಾ ತಾಯಿ ಯಾರಿಗೂ ತೊಂದರೆ ಆಗಬಾರ್ದು, ನನ್ನ ಮಗನ ಸಂಸಾರ ಒಡಿಬಾರ್ದು, ನನ್ನ ಮಗನ ಸಂಸಾರ ಹಾಳಾಗಬಾರ್ದು, ನನ್ನಿಂದ ಅವರ ನಡುವೆ ಬೆರಕುಂಟಾಗಬಾರ್ದು ಅಂತೇಳಿ ಚಲೋ ಮನೆ ಕಟ್ಸಿ ಚಲೋತ್ತಿಗೆ ಜೀವನ ನಡೆಸ್ಲಿ ಅಂತ ಹೇಳಿ, ತಾಯಿಯಿಂದ ತೊಂದರೆ ಆಗಬಾರ್ದು ಮಗನಿಗೆ ಅಂತೇಳಿ ತಾಯಿ ಬಂದು ದನದ ಮನೆಯೊಳಗ ಮಲಗ್ಯಾಳ. ಹೆಂಡತಿ ನೋಡಿದ್ರೆ ತಾಯಿಯ ಹೃದಯ ಕರಳ ಕೇಳ್ಯಾಳ. ಈ ಮಗ ಕತ್ತಿಯನ್ನು ತಗೊಂಡು ಚಾಕು ಹಿಡ್ಕೊಂಡು ಸೀದಾ ದನದ ಮನೆಗೆ ಬರ್ತಾನ. ತಾಯಿ ಮಲಗಿದಾಳೆ. ಇವಳೇ ನನ್ನ ಹೆತ್ತ ತಾಯಿ ಅದಾಳ. ಈಕೆಯ ಗರ್ಭದೊಳಗೆ ನಾನು 9 ತಿಂಗಳ ಕಾಲ ವಾಸ ಮಾಡೀನಿ. ಈಕೆಯ ರಕ್ತವನ್ನ ನನಗೆ ಎದೆ ಹಾಲು ಮಾಡಿ ಕುಡಿಸಾಳ. ಈಕೆಯ ಈಕೆಯ ಮಡಿಲೊಳಗ ಆಡಿ ಬೆಳೆದೀನಿ. ಈಕೆಯಿಂದಲೇ ನನಗೆ ಜನ್ಮ ಸಿಕ್ಕದು ಅಂತಕ್ಕಂಥ ಪ್ರೀತಿ ಮಮಕಾರ ಯಾವುದನ್ನು ನೋಡಲಾರದೆ ಕೇವಲ ಹೆಂಡತಿಯ ಪ್ರೀತಿಗೆ, ಹೆಂಡತಿಯ ವ್ಯಾಮೋಹಕ್ಕೆ ಬಲಿಯಾದ ಗಂಡ ಹೆತ್ತ ತಾಯಿ ಅಂತಕ್ಕಂಥ ಮಮಕಾರ ಇರಲಾರದೆ ಮಲಗಿರುವಂತ ತಾಯಿಯ ದನದ ಮನೆಗೆ ಬಂದು ಮಲಗಿರುವಂತ ತಾಯಿಯನ್ನ ನೋಡಿ ಸೀದಾ ಚಾಕುವನ್ನು ತಗೊಂಡು ತಾಯಿಯ ಹೃದಯ ಭಾಗಕ್ಕೆ ಚಾಕುವನ್ನು ಹಾಕ್ತಾನ. ಯಾವಾಗ ತಾಯಿಯ ಹೃದಯ ಭಾಗಕ್ಕೆ ಚಾಕುವನ್ನು ಹಾಕ್ತಾನ, ತಾಯಿಗೆ ಎಚ್ಚರಾಗ್ತದ, ಕಣ್ಣು ತೆರೆದು ನೋಡ್ತಾಳ. ಯಾವಾಗ ಕಣ್ಣು ತೆರೆದು ನೋಡ್ತಾಳ, ಮಗ ಇರೋದು ಕಾಣ್ತದ. ಮಗನಿಗೆ ನೋವಾಗಬಾರ್ದೇನೋ, ನಾನು ಎದ್ನಂದ್ರೆ ಅವನಿಗೇನಾದ್ರೂ ತೊಂದರೆ ಆಗ್ತದೇನೋ ಅಂತೇಳಿ ನನ್ನ ಮಗ ಅಲ್ಲ ಅಂತ ಕಣ್ಣು ಮುಚ್ಕೊಂಡು ಮಕ್ಕೊಂಡ್ಬಿಡ್ತಾಳೆ ತಾಯಿ. ಮಗ ತಾಯಿ ಕಣ್ಣು ತೆರೆದಿದ್ದನ್ನು ನೋಡಲಾರದೆ ಆ ತಾಯಿಯ ಹೃದಯವನ್ನ ಕೀಳುತ್ತಾನೆ, ಕೈ ಒಳಗೆ ಹಿಡ್ಕೊಂತಾನೆ. ಹೆತ್ತ ತಾಯಿಯ ಹೃದಯವನ್ನ ಕೈ ಒಳಗೆ ಹಿಡ್ಕೊಂಡ. ಆ ತಾಯಿಯ ಹೃದಯವನ್ನು ತೆಗೆದ ಮರುಕ್ಷಣವೇ ತಾಯಿಯ ಕರಳು ಇರುವಂತ ಜಾಗಕ್ಕೆ ಹಾಕ್ತಾನೆ. ಇದೇ ಕರಳಿನಿಂದಲೇ ನಾನು 9 ತಿಂಗಳ ಕಾಲ ಬದುಕಿದ್ದೆ ಅಂತಕ್ಕಂಥ ಯೋಚನೆ ಇಲ್ಲ. ಅದೇ ತಾಯಿಯ ಕರುಳಿನಿಂದಲೇ ನಾನು 9 ತಿಂಗಳ ಕಾಲ ತಾಯಿಯ ಗರ್ಭದೊಳಗೆ ಬದುಕಿದ್ದೆ. ಅದೇ ಕರುಳಿನ ಸಂಕೇತವಾಗಿ ನಾ ಭೂಮಿಗೆ ಬಂದೀನಿ ಅಂತಕ್ಕಂಥ ಪರಿಜ್ಞಾನ ಇರಲಾರ್ದ ಮಗ ತಾಯಿಯ ಕರುಳಿನ ಭಾಗಕ್ಕೆ ಚಾಕುವನ್ನು ಹಾಕಿ ತಾಯಿಯ ಕರುಳನ್ನು ಕೂಡ ತೆಗೆದ. ಒಂದು ಕಡೆ ತಾಯಿಯ ಹೃದಯವನ್ನು ಹಿಡ್ಕೊಂಡ, ಮತ್ತೊಂದು ಕಡೆ ತಾಯಿಯ ಕರಳನ್ನು ತಗೊಂಡ. ಹೆಂಡತಿಯ ದಾಸನಾಗಿ ಬಿಟ್ಟಿದ್ದ ಗಂಡ, ಯಾವ ತಾಯಿ ಅಂತಕ್ಕಂಥ ಪ್ರೀತಿ ವ್ಯಾಮೋಹ ಇರಲಾರ್ದೆ ಕೇವಲ ಹೆಂಡತಿಯ ಪ್ರೀತಿ ವ್ಯಾಮೋಹಕ್ಕೆ ಬಲಿಯಾದ ಗಂಡ ಮಗ ಆ ತಾಯಿಯ ಹೃದಯವನ್ನ ಕರಳನ್ನು ತಗೊಂಡು ನನ್ನ ನಲ್ಲೆಗೆ, ನನ್ನ ಪ್ರೀತಿಗೆ, ನನ್ನ ಪ್ರೇಯಸಿಗೆ, ನನ್ನ ಹೆಂಡತಿಗೆ, ನನ್ನ ಪ್ರೀತಿಯ ಮಡದಿಗೆ ತೋರಿಸ್ಬೇಕು ಅಂತೇಳಿ ಸತ್ತಂತ ತಾಯಿಯನ್ನ ಬಿಟ್ಟು, ತಾಯಿಯನ್ನ ಕೊಂದು, ತಾಯಿಯನ್ನ ಸಾಯಿಸಿ ಹೃದಯವನ್ನ ಕರಳನ್ನು ಹಿಡ್ಕೊಂಡು ಹೆಂಡತಿಗೆ ತೋರಿಸ್ಬೇಕು, ಹೆಂಡತಿಯನ್ನ ಖುಷಿ ಮಾಡಬೇಕು ಅಂತೇಳಿ ಓಡೋಡಿ ಹೋಗ್ತಾನೆ. ಹೆಂಡತಿಗೆ ತೋರ್ಸಕ್ ಒಂದು ಕೈ ಒಳಗೆ ಕರಳನ್ನ ಹೃದಯವನ್ನು ಹಿಡ್ಕೊಂಡು ಹೋಗಕತ್ತಿದ್ದ. ಹೋಗುವ ದಾರಿ ಒಳಗೆ ಒಂದು ಕಲ್ಲಿಗೆ ಎಡವಿ ಮಗ ಬೀಳ್ತಾನ. ಓಡುವ ಬರದೊಳಗ ಮಗ ಎಡವಿ ಬಿದ್ದುಕೊಳ್ಳೆ ತಾಯಿಯ ಕೈ ಒಳಗಿದ್ದಂತ ತಾಯಿಯ ಹೃದಯ ಹೋಗಿ ಒಂದು ಮುಳ್ಳಿನ ಕಂಟಿ ಮೇಲೆ ಬೀಳುತ್ತದ. ತಾಯಿಯ ಹೃದಯ ಹೋಗಿ ಮುಳ್ಳಿನ ಕಂಟಿ ಮೇಲೆ ಬೀಳುತ್ತದ. ತಾಯಿಯ ಹೃದಯಕ್ಕೆಲ್ಲ ಸತ್ತಂತ ತಾಯಿಯ ಹೃದಯಕ್ಕೆ ಮುಳ್ಳುಗಳು ಚುಚ್ಚಿದಾವೆ. ಮಗ ಇಲ್ಲಿ ಬಿದ್ದಾನ. ಸತ್ತಂತ ತಾಯಿಯ ಹೃದಯ ಮುಳ್ಳಿನಿಂದ ಚುಚ್ಚಿಕೊಂಡು ಮುಳ್ಳಿನ ಕಂಟಿ ಒಳಗೆ ಬಿದ್ರೂ ಕೂಡ ಸತ್ತಂತ ತಾಯಿಯ ಹೃದಯ ಕೇಳ್ತದ, ಮಗ ಪೆಟ್ಟಾಗ್ಯದೇನು ಅಂತ. ಸತ್ತಂತ ತಾಯಿಯ ಹೃದಯ ಕೇಳಕತ್ತದ, ಮಗ ಪೆಟ್ಟಾಯ್ತೇನೋ ಅಂತೇಳಿ.
ನನ್ನ ತಾಯಿಯ ಹೃದಯ ಮಾತಾಡಕತ್ತದ, ನನಗ ಪೆಟ್ಟಾಗೈತೇನೋ ಅಂತ ಕೇಳಕತ್ತದ ಅಂತೇಳಿ ಯಾವ ಅರಿವಿರಲಾರದೆ ಸತ್ತಂತ ತಾಯಿಯ ಹೃದಯವನ್ನು ತಗೊಂಡು ಓಡಿ ಹೋಗ್ತಾನೆ ಮನೆಗೆ. ಕೇವಲ ಅವನು ತಲೆ ಒಳಗಿದ್ದಿದ್ದಿಷ್ಟೇ, ನನ್ನ ಹೆಂಡತಿಯ ನನ್ನ ಮಡದಿಯ ಖುಷಿ ಮಾಡಬೇಕು, ನನ್ನ ಹೆಂಡತಿಗೆ ಸಂತೋಷ ಮಾಡಬೇಕು, ಕೊಟ್ಟ ಮಾತನ್ನ ಉಳಿಸ್ಕೊಳ್ಬೇಕು. ಓಡಿ ಹೋದ. ಹೆಂಡತಿಯ ದಾಸನಾಗಿ ಬಿಟ್ಟಾನ, ತಾಯಿಯನ್ನ ಮರೆತು ಬಿಟ್ಟಾನ. ಇದೇ ಹೃದಯದ ಬಡಿತದಿಂದ ನಾನು ತಾಯಿಯ ಗರ್ಭದೊಳಗಿದ್ದಾಗ ಉಸಿರಾಡಿದ್ದೀನಿ, ಇದೇ ಹೃದಯದ ಬಡಿತದಿಂದ ನನ್ನ ತಾಯಿಯ ಎದೆಯ ಶಬ್ದವನ್ನು ಕೇಳಿ ನಾನು ಬದುಕು ಕಟ್ಟಿಕೊಂಡಿನಿ ಅನ್ನುವಂತ ಯಾವ ಯೋಚನೆ ಇರಲಾರ್ದ ಮಗ ತಾಯಿಯ ಹೃದಯವನ್ನು ಕಳ್ಳನ್ನೆಡ್ಕೊಂಡು ಸೀದಾ ಓಡಿ ಹೋಗ್ತಾನೆ. ಓಡಿ ಹೋಗಿ ಮನೆಯೊಳಗ ಹೆಂಡತಿ ತೂಗು ಮಂಚದೊಳಗೆ ಆಟ ಆಡಕತ್ತಾಳ. ಅಲ್ಲಿ ಹೋಗಿ ಹೇಳ್ತಾನ, ಏ ನನ್ನ ನಲ್ಲೆ, ಏ ನನ್ನ ಪ್ರೇಯಸೆ, ಏ ನನ್ನ ಮಡದೆ, ತಗೋ ನನ್ನ ತಾಯಿಯ ಹೃದಯವನ್ನ ಕರಳನ್ನ ಕೇಳಿದ್ಯಲ್ಲ, ತಗೋ ನನ್ನ ತಾಯಿಯ ಹೃದಯವನ್ನ ಕರಳನ್ನ ತಂದೀನಿ ಅಂತ ಯಾವಾಗ ಹೆಂಡತಿಯ ಮುಂದೆ ತೋರಿಸ್ತಾನ, ಹೆಂಡತಿ ಗಾಬರಿ ಆಗ್ತಾಳೆ. ನಾನೇನೋ ತಮಾಷೆಗೆ ಕೇಳಿದ್ರೆ ಇವ ನಿಜವಾಗ್ಲೂ ತನ್ನ ತಾಯಿಯನ್ನ ಕೊಂದು ಹೃದಯವನ್ನ ಕರಳನ್ನ ತಗೊಂಡು ಬಂದು ಬಿಟ್ಟಾನಲ್ಲ ಅಂತೇಳಿ ಆ ಹೆಂಡತಿ ಏನು ನನ್ನ ನಲ್ಲೆ ನನ್ನ ಪ್ರೇಯಸಿ ಅಂತ ಓಡಿ ಹೋಗಿತ್ತಲ್ಲ ಹೃದಯವನ್ನ ತಗೊಂಡು, ಆ ಹೆಂಡತಿ ಅನ್ಕೊಂತಾಳ, ನಾನೇನಾದ್ರೂ ಈ ಹೃದಯವನ್ನ ಕರಳನ್ನ ಮುಟ್ಟಿದೆ ಅಂದ್ರ ನನ್ನ ಜೊತೆಯಲ್ಲಿ ಇನ್ನೂ ಕೂಡ ಪೊಲೀಸರು ಬಂದು ಹಿಡ್ಕೊಂಡು ಹೋಗ್ತಾರ, ಮೊದಲು ನಾನೇ ಪೊಲೀಸರಿಗೆ ಫೋನ್ ಮಾಡೋಣ ಅಂತೇಳಿ ಆ ಹೆಂಡತಿ ಪೊಲೀಸರಿಗೆ ಫೋನ್ ಮಾಡಿ ಕೊಲೆ ಆಗ್ಯದಂತ ಕರೆಸ್ತಾಳ. ಪೊಲೀಸರು ಬರ್ತಾರ, ಬಂದು ಸತ್ತ ತಾಯಿಯ ದೇಹವನ್ನ ನೋಡ್ತಾರ, ಕೈ ಒಳಗ ಹೃದಯವನ್ನ ಕಳ್ಳನಿಡ್ಕೊಂಡಿರುವಂತ ಮಗನನ್ನ ನೋಡ್ತಾರ. ಬಹಳ ಗಾಬರಿ ಆಗ್ತದ. ಅವಾಗ ಒಂದೆರಡು ಹೊಡಿತಾರ, ಹೊಡೆದು ಕರ್ಕೊಂಡು ಹೋಗ್ತಿರ್ತಾರ. ಅವಾಗ್ಲೂ ಕೂಡ ಅವ, ನೋಡು ನೀ ಕೇಳಿದ ಹೃದಯ ತಂದಿನಿ ತಗೋ, ನೋಡು ನೀ ಕೇಳಿದ ಕರಳನ್ನ ತಂದೀನಿ, ನನ್ನ ತಾಯಿಯ ಹೃದಯ ಕರಳು ತಂದಿನಿ ತಗೋ ಅಂತ ಹೆಂಡತಿ ಕೊಡಕ್ ಹೋದಾಗ ಅಲ್ಲಿದ್ದ ಅಧಿಕಾರಿಗಳು ಹೊಡೆದು ಅವನು ಕರ್ಕೊಂಡು ಹೋಗ್ತಿರ್ತಾರೆ. ಬಡಿಬೇಕಾದ್ರೆ ಸತ್ತಂತ ತಾಯಿಯ ಕರಳು ಮಾತಾಡ್ತದ, ಸಾಹೇಬ್ರೇ ಅಧಿಕಾರಿಗಳೇ ನನ್ನ ಮಗಂದು ಏನೂ ತಪ್ಪಿಲ್ಲ, ಬಿಟ್ಟು ಬಿಡ್ರಿ ಅಂದಾಗಿ. ಸತ್ತಂತ ತಾಯಿಯ ಕರಳು ಮಾತಾಡ್ತದ, ನನ್ನ ಮಗಂದು ಏನೂ ತಪ್ಪಿಲ್ಲ, ಬಿಟ್ಟು ಬಿಡ್ರಿ ಅಂತ. ಯಾವಾಗ ನನ್ನ ತಾಯಿದೇನೂ ತಪ್ಪಿಲ್ಲ, ಮಗಂದು ಏನೂ ತಪ್ಪಿಲ್ಲ, ಬಿಟ್ಟು ಬಿಡ್ರಿ ಅಂತ ಸತ್ತಂತ ತಾಯಿಯ ಕರಳು ಮಾತಾಡ್ತದಲ್ಲ, ಅವಾಗ ಮಗ, ನನ್ನ ತಾಯಿಯನ್ನೇ ನಾನು ಕೊಂದೆ, ಆದ್ರೆ ನನ್ನ ಹೆಂಡತಿ ಹೃದಯ ಕರಳ ಕೇಳಿದ್ಲು, ಆಕೆ ನನ್ನ ಪೊಲೀಸರಿಗೆ ಹಿಡಿದು ಕೊಟ್ಲು, ಆದ್ರೆ ನನ್ನ ತಾಯಿಯನ್ನ ಕೊಂದು ಹೃದಯ ಕರಳ ತಂದ್ರೆ ಸತ್ತ ಕರಳು ನನ್ನ ಜೊತೆ ಮಾತಾಡ್ತಲ್ಲ ಅಂತ ಅವಾಗ ಅರಿವು ಬಂದು ಅವಾಗ ತಾಯಿಯನ್ನು ಹುಡುಕಾಡ್ತಾನ. ತಾಯಿ ಸತ್ತೋಗ್ಯಾಳ. ಎಲ್ಲಿ ಬರ್ತಾಳ್ರಿ? ಇವನೇ ಕೊಂದಾನ, ಇವನೇ ತಾಯಿಯನ್ನ ಕೊಲೆ ಮಾಡ್ಯಾನ. ಸತ್ತಂತ ತಾಯಿ ಎಲ್ಲಿ ಬರ್ತಾಳ? ಓಡಿ ಹೋಗ್ತಾನ. ಆ ತಾಯಿಯ ದೇಹದ ಮುಂದೆ ಉರುಳಾಡ್ತಾನ, ಅಮ್ಮ ನಾ ತಪ್ಪು ಮಾಡೀನಿ, ಎದ್ದೇಳು ಅಂತ. ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಒಂದು ಸಲ ತಂದೆ ತಾಯಿ ಹೋದ್ರಂದ್ರೆ ವಾಪಸ್ ಬರಂಗಿಲ್ಲ. ಕಾರ್ ಹೋದ್ರು ವಾಪಸ್ ತರ್ಬೋದ್ರಿ, ಮನೆ ಹೋದ್ರು ವಾಪಸ್ ತರ್ಬೋದು, ಸೈಟ್ ಹೋದ್ರು ವಾಪಸ್ ತರ್ಬೋದು, ಬೈಕ್ ಹೋದ್ರು ವಾಪಸ್ ತರ್ಬೋದು, ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ವಸ್ತುಗಳು ಹೋದ್ರು ವಾಪಸ್ ತರ್ಬೋದು. ಆದ್ರೆ ಜೀವನದೊಳಗೆ ನಮ್ಮ ಜೀವನವನ್ನು ಕೊಟ್ಟರು ಕೂಡ ವಾಪಸ್ ತರಲಿಕ್ಕಾಗ್ಲಾರ್ದು ಸಂಪತ್ತು ಯಾವುದು ಅಂತಂದ್ರೆ ತಂದೆ ತಾಯಿಗಳನ್ನ ಮಾತ್ರ. ತಂದೆ ತಾಯಿಗಳು ಒಮ್ಮೆ ಹೋದ್ರಂದ್ರೆ ಅವ್ರನ್ನ ಒಳ್ಳೆ ಕರ್ಕೊಂಡ್ ಬರಕ್ಲ ಆಗೋದಿಲ್ಲ. ಹಾಗಾಗಿ ತಂದೆ ತಾಯಿಗಳು ಎಲ್ಲಿವರೆಗೆ ಇರ್ತಾರೆ ಅಲ್ಲಿ ತನಕ ಚಂದ ನೋಡ್ಕೊಳ್ರಿ. ಅದಕ್ಕೆ ಕೇಳಿರಿ ನೀವು, ದುಡ್ಡು ಕೊಟ್ಟರೆ ಬೇಕಾದ ಸಿಗುತ್ತದೆ ಈ ಜಗದಲ್ಲಿ ಕಾಣೋ, ಹಡದ ತಾಯಿಯನ್ನು ಕಳ್ಕೊಂಡರೆ ಮತ್ತೆ ಬರುವಳೇನೋ, ತಮ್ಮ ಮರಳಿ ಸಿಗುವಳೇನೋ.